ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಮ್ಮ RCB ಡೆಲ್ಲಿ ಕ್ಯಾಪಿಟಲ್ಸ್ನ ಗಿಲ್ಲಿ ಹೊಡೆದಂಗೆ ಆಚ ಕಡೆ ಹಾಕಾಯ್ತು ಅಂತಲೇ ಹೇಳ್ಬೋದು ಓಡಾ ದರದಲ್ಲಿ. ಸೊ ಗೈಸ್, ಒಟ್ನಲ್ಲಿ ರಿಚಾ ಘೋಷ್ ಅವರು ಫಿನಿಶಿಂಗ್ ಇನ್ ಸ್ಟೈಲ್ ಅಂತ ಹೊಡೆದು ಒಂದು 6 ಹೊಡೆದು ವಿನ್ ಮಾಡಿಸ್ತಾರೆ. ಬಟ್ ಸ್ಮೃತಿ ಮಂದನ ಏನ್ ಗುರು ಇನ್ನಿಂಗ್ಸ್ ಅವ್ರದ್ದು ಹ್ಯಾಟ್ಸ್ ಆಫ್ ಗುರು. 80 ರನ್ ನೋಡ್ತಿದ್ದಾರೆ ಗುರು. ಹೆಂಗೆ ಅಂದ್ರೆ ಗೈಸ್, ಈ WPL ಸೀಸನ್ ಅಲ್ಲಿ ಅವ್ರದ್ದೇನು ಕಳೆದ ಸೀಸನ್ ಗಳೆಲ್ಲ ಇದೆ ಹೈಯೆಸ್ಟ್ 81. ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ 80 ರನ್ ನೋಡ್ತಿದ್ರು. ಇದು ಈ 81 ಇದೆ ಈ ಸೀಸನ್ ಹೈಯೆಸ್ಟ್ ಅಂತ ಹೇಳ್ಬೋದು. ಎಸ್, ಅದು 47 ಬಾಲ್ಗೆ ಗುರು. 10 4 3 6 ಹೊಡೆದಿರೋದು. ಅಂಡ್ ಅದ್ರ ಜೊತೆಗೆ ಡ್ಯಾನಿ ಅವರು ಕೂಡ ಸಖತ್ತಾಗಿ ಆಡಿದ್ರು ಅಂತಾನೆ ಹೇಳ್ಬೋದು. 100 ರನ್ ಪಾರ್ಟ್ನರ್ಶಿಪ್ ಬಂತು. ಈ ಸೀಸನ್ ನ ಮೊದಲನೇ 100 ಪಾರ್ಟ್ನರ್ಶಿಪ್ ಬಂದಿದ್ದು ನಮ್ಮ RCB ಅವ್ರದೇನೆ. ಸೊ ಮೊದಲನೇ ಸೀಸನ್ ಹೈಯೆಸ್ಟ್ ರೆಕಾರ್ಡ್ ಚೇಸ್ ಆಯ್ತು. ಅನ್ಕೊಂಡಿದ್ವಿ ಮೇ ಬಿ ನೋ ಲಾಸ್ ಅಲ್ಲಿ ಹೊಡಿತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಡ್ಯಾನಿ ಅವರು ಔಟ್ ಆಗ್ತಾರೆ. 50 ಬರುತ್ತೆ ಅಂತ ಅನ್ಕೊಂಡು ಅವರು ಕೂಡ 50 ಮಾಡೋಕ್ಕಾಗಿಲ್ಲ. ಬಟ್ ಮೊದಲನೇದಾಗಿ ಟಾಸ್ ಗೆದ್ದು ಚೇಸಿಂಗ್ ತಗೊಂಡಂತ RCB ಅವರು ಸೊ ಡೆಲ್ಲಿ ಅವ್ರನ್ನ ಸ್ಟಾರ್ಟಿಂಗ್ ಮೊದಲನೇ ಓವರ್ ಅಲ್ಲಿ ರೇಣುಕಾ ಸಿಂಗ್ ಅವರು ಶಫಾಲಿ ವರ್ಮಾ ಅವ್ರನ್ನ 0ಗೆ ಔಟ್ ಮಾಡ್ಬಿಟ್ರು. ಬಟ್ ಅದಾದ್ಮೇಲೆ ಬಂದಂತ ಪಾರ್ಟ್ನರ್ಶಿಪ್ 60 ರನ್ ಬರುತ್ತೆ ಗುರು. ಆಲ್ರೆಡಿ ಪವರ್ ಪ್ಲೇಯರ್ ಅಲ್ಲಿ 55 ರನ್ ಹೊಡೆದಿದ್ದಾರೆ ಹೆಚ್ಚು ಕಮ್ಮಿ ಅವರು. ಯಾರು ಜೆಮಿ ರೊಡ್ರಿಗಸ್ ಮತ್ತೆ ಲೆಗ್ ಮ್ಯಾನಿಂಗ್ ಅವರು ಇಬ್ರು ಸೇರ್ಕೊಂಡು. ಬಟ್ ಅದಾದ್ಮೇಲೆ ಒಂದೇ ಒಂದು ಮಿಸ್ ಶಾಟ್ ಅಂತಾನೆ ಹೇಳ್ಬೋದು. ಜಾರ್ಜಿಯಾ ವೆರಮ್ ಬೌಲಿಂಗ್ ಆಗ್ತಾರೆ. ಸೊ ಅಲ್ಲಿ ಜಾರ್ಜಿಯಾ ವೆರಮ್ ಲಕ್ ವಾಪಸ್ ತಗೊಂಡ್ಬರ್ತಾರೆ ಅಂತ ಹೇಳ್ಬೋದು RCB ಪರವಾಗಿ. ಸೊ ಮತ್ತು ಇವರು ಇಬ್ರು ಕೂಡ 3 ವಿಕೆಟ್ ಗಳನ್ನ ತಗೋತಾರೆ ಅಂತಾನೆ ಹೇಳ್ಬೋದು ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಯಾರೇ ಬಂದ್ರು ಕೂಡ ಮೆಗ್ಲನಿಂಗ್ ಔಟ್ ಆಗ್ತಾರೆ. ಹಿಂದಿಂದನೇ ಯಾರು ಕೂಡ ಪಾರ್ಟ್ನರ್ಶಿಪ್ ಅನ್ನೋದು ಬಿಲ್ಡ್ ಮಾಡಲ್ಲ. ಒಂದ್ ಸ್ವಲ್ಪ ಮೊಮೆಂಟಮ್ನ ಅನಾಬೆಲ್ಲಾ ಮತ್ತೆ ಇವರು ಜೆಸ್ ಜಾನ್ಸ್ ಅವರು ಸ್ವಲ್ಪ ಮಾಡೋಣ ಅಂತ ಹೋಗ್ತಾರೆ, ಮೆಜಿ ಕ್ಯಾಪ್ ಅವರು. ಬಟ್ ಅನ್ಫಾರ್ಚುನೇಟ್ಲಿ ಯಾರು ಕೂಡ ಕ್ಲಿಕ್ ಆನ್ ಆಗಲ್ಲ. ಹೋಗ್ತಾ ವಿಕೆಟ್ ಕಳ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಸ್ಯಾರಾ ಬ್ರೂಸ್ ಅವರು ಕೂಡ ಅಂಡ್ ಇದ್ರಲ್ಲೂ ಕೂಡ ಒಂದ್ ಸ್ವಲ್ಪ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ. ಬಟ್ ಅವರು ಕೂಡ ಔಟ್ ಆಗ್ತಾರೆ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ನೀವು ನೋಡ್ತಾ ಇದೀರಾ ಅಂತಂದ್ರೆ ಗೈಸ್, ಒಂದಂತೂ ತುಂಬಾ ಜನ ಡೌಟ್ ಇರುತ್ತೆ, ಡೆಲ್ಲಿ ಅವ್ರಿಗೆ ಹೆಂಗೆ ಸರ್ 5 ಜನ ನೀವು ಪ್ಲೇಯರ್ಸ್ ಗಳನ್ನ ತಗೊಂಡ್ ಬರ್ತಾ ಇದ್ದೀರಾ ಅಂತ. ಸೊ ಗೈಸ್, ಆಕ್ಚುಲಿ ಇದು ಬಂದು ಒಬ್ರನ್ನ ಆಂಟಿ ನ್ಯಾಷನಲ್ ಇದರಿಂದ ತಗೊಂತಾ ಇದಾರೆ. ಸ್ಯಾರಾ ಬ್ರೂಸ್ ಅವ್ರು ಆಕ್ಚುಲಿ ಅವರು ಸ್ಕಾಟ್ಲೆಂಡ್ ಆಡ್ತಾ ಇರೋದ್ರಿಂದ ಅವರು ಜಸ್ಟ್ ಒಂದು ಆಂಟಿ ನ್ಯಾಷನಲ್ಸ್ ಪ್ಲೇಯರ್ ಅಂತ ಕನ್ಸಿಡರೇಷನ್ ಮಾಡ್ತಾ ಇದಾರೆ. ಸೊ ಅದಕ್ಕೋಸ್ಕರ ಡೆಲ್ಲಿ ಅವರು 4 ಜನ ಜೊತೆ 5 ಜನನ ಪ್ಲೇಯರ್ಸ್ನ ಫಾರಿನ್ ಪ್ಲೇಯರ್ಸ್ನ ಇಳಿಸ್ಕೊಂಡಿರೋದು. ಸೊ ಆಂಟಿ ನ್ಯಾಷನಲ್ ಅಂದ್ರೆ ಒಂಥರ ಅವರು ಕನ್ಸಿಡರೇಷನ್ ಬರಲ್ಲ, ಅವರು ಇಂಟರ್ನ್ಯಾಷನಲ್ ಅಂತ ಅನ್ಸಲ್ಲ. ಸೊ ಆಂಟಿ ನ್ಯಾಷನಲ್ ಆಗಿರೋದ್ರಿಂದ ಸ್ಕಾಟ್ಲೆಂಡ್ ಇಂದ ಬಂದಂತ ಪ್ಲೇಯರ್ ಇವರು. ಅದಕ್ಕೋಸ್ಕರ ಇವ್ರನ್ನ ಸ್ಪೆಷಲ್ ಕ್ಯಾಟಗರಿ ಅಂತ ಹೇಳ್ಬೋದು. ಡೆಲ್ಲಿಗೆ 5 ಜನ ಪ್ಲೇಯರ್ಸ್ ಆಡಿದ್ದಾರೆ. ಒಟ್ಟಿನಲ್ಲಿ ಗಾಯ್ಸ್, ನಮ್ಮ RCB ಗೆದ್ದಿರೋದು ನನಗಂತೂ ಹಾಲು ಕುಡಿದಷ್ಟು ಸಮಾಧಾನ ಆಗ್ತದೆ ಅಂತ ಹೇಳ್ಬೋದು. ಪಾಯಿಂಟ್ಸ್ ಟೇಬಲ್ ಟಾಪ್ ಅಲ್ಲಿ ಕೂತಿದ್ವಿ. ಸೊ ಇವಾಗ ಕೂಡ ಟಾಪ್ ಅಲ್ಲಿ ಕೂತಿರೋದಕ್ಕೆ ಹೆಮ್ಮೆ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವ ಮ್ಯಾಚ್ಗಳು ನಮ್ಮ ಸ್ಟೇಡಿಯಂಗಳು ನಡೆಯುತ್ತೆ. ಅಂದ್ರೆ RCB ಸ್ಟೇಡಿಯಂ ಅಲ್ಲಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನ ಸಪೋರ್ಟ್ ಜಾಸ್ತಿ ಇರುತ್ತೆ ಅವಾಗ. ಸೊ ಇವಾಗಲೇ 2 ಮ್ಯಾಚ್ ಗೆದ್ಬಿಟ್ಟಿದೀವಿ. ಸೊ ಹೊರಗಡೆಯಲ್ಲೇ ಗೆದ್ದಿದ್ದೀವಿ ಅಂತಂದ್ರೆ ಇನ್ನು ನಮ್ಮ ಹೋಮ್ ಪಿಚ್ ಅಲ್ಲಿ ಗೆಲ್ಲಲ್ವಾ. ಸೊ ನಮ್ಮ RCB ಸಪೋರ್ಟರ್ಸ್ ಅಷ್ಟು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬೋದು. ನಮ್ಮ ಸಪೋರ್ಟ್ ನೋಡಿ ಅವ್ರು ಆಡ್ತಾರೆ ಅಂತ ನನಗೊಂದು ಹೋಪ್ಸ್ ಇದೆ ಅಂತ ಹೇಳ್ಬೋದು. ಎಸ್, ಸೊ ಫೈನಲಿ ಗೈಸ್, ಒಟ್ಟಿನಲ್ಲಿ ಎಲ್ಲರೂ ಕೂಡ ಬೌಲಿಂಗ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ರೇಣುಕಾ ಅವ್ರದ್ದಾಗಿರ್ಬೋದು, ಇಲ್ಲ ಕಿಮ್ ಗಾರ್ತ್ ಆಗಿರ್ಬೋದು, ಅವರು ಕೂಡ 2 ವಿಕೆಟ್ ತಗೊಂಡಿದ್ದಾರೆ. ಆ್ಯಂಡ್ ಏಕ್ತಾ ಬಿಸ್ಟ್ ಅವರು ಕೂಡ 2 ವಿಕೆಟ್ನ ತಗೊಂಡಿದ್ದಾರೆ. ಆ್ಯಂಡ್ ಜಾರ್ಜಿಯಾ ವೆರಮ್ ಅವರು 3ನೇ ವಿಕೆಟ್ನ 3 ವಿಕೆಟ್ ಕಳಿಸಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ನನಗನ್ಸಿದೆ ಏನಂತಂದ್ರೆ ಇನ್ನು ಒಬ್ಬರಿಗೆ ಜೋಶಿತ್ ಅವ್ರಿಗೆ ಇವತ್ತು ಆಫ್ ಡೇ ಇತ್ತು ಅಂತ ಹೇಳ್ಬೋದು. ಸೊ ಪಾಪ ಲಾಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಬಟ್ ಈ ಮ್ಯಾಚಲ್ಲಿ ಸ್ವಲ್ಪ ಓಡಿಸ್ಕೊಂಡ್ರು ಅಂತ ಹೇಳ್ಬೋದು. ಬಟ್ ಏನೇ ಆದ್ರು ಗೈಸ್, ಒಂಥರ ಕಂಪ್ಲೀಟ್ ಟೋಟಲ್ ಪ್ಯಾಕೇಜ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತಿನ ಮ್ಯಾಚ್ ಅಂತೂ. ಸೊ ಎಸ್ಪೆಷಲಿ ಲಾಸ್ಟ್ ಮ್ಯಾಚಲ್ಲಿ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿರಲಿಲ್ಲ ಅನ್ಕೊಂಡಿದ್ವಿ. ಮೇ ಬಿ ಇವರು ಸೋಫಿಯಾದವ್ರ ಥರ ಹೊಡೆಯಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ಡ್ಯಾನಿ ಅವರು ಇವತ್ತು ಅದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಸ್ಮೃತಿ ಮಂದನ ಅವರು. ಎಸ್, ನಾನು ಈಗ ಆಲ್ರೆಡಿ ನಮ್ಮ ಬೆಳಿಗ್ಗೆ ಒಂದು ವಿಡಿಯೋದಲ್ಲಿ ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ದೆ, ಸ್ಮೃತಿ ಮಂದನ ಅವರು ಇವತ್ತು ಮ್ಯಾಚಲ್ಲಿ ಸಖತ್ತಾಗ ಆಡಬೇಕು, ಅವರು ಕಮಾಲ್ ತೋರಿಸ್ಬೇಕು ಅಂತ ಹೇಳಿದ್ದೆ. ಲಾಸ್ಟ್ ಫಸ್ಟ್ ಮ್ಯಾಚಲ್ಲಿ ಅವರು ಆಡಿರಲಿಲ್ಲ. ಸೊ ಔಟ್ ಆಗ್ಬಿಟ್ಟಿದ್ರು ಬೇಗನೆ. ಸೊ ಇವತ್ತಿನ ಮ್ಯಾಚಲ್ಲಿ ಕಮಾಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಸ್, ಲಿಟ್ರಲಿ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದ್ರೆ ಇನ್ನೊಂದು 20-30 ಸ್ಕೋರ್ ಇತ್ತು ಅಂತಂದಿದ್ರೆ ಮೇ ಬಿ ನನ್ನ ಪ್ರಕಾರ ಅವರು 100 ಹೊಡಿತಿದ್ರು. ಸೊ WPL ಹಿಸ್ಟ್ರಿಲೇ ಅದೊಂದು ರೆಕಾರ್ಡ್ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಬಟ್ ಸ್ಟಿಲ್ ಇರ್ಲಿ, ಪರವಾಗಿಲ್ಲ. ನೆಕ್ಸ್ಟ್ ಒಂದು ಮುಂಬರುವ ಪಂದ್ಯಗಳಲ್ಲಿ ಅವರು 100 ಮಾಡಲಿ ಅಂತ ಶುಭ ಕೋರ್ತಾ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಗೈಸ್. ನಿಮಗೆ ಎಷ್ಟು ಖುಷಿ ಇದೆ RCB ಈ ಮ್ಯಾಚ್ ಗೆದ್ದಿದ್ದು ಒಂದು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇನ್ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತ ಸಿಗೋಣ ಗೈಸ್ ಮುಂದೆ ನೋಡಿದ್ರೆ. ಅಲ್ಲಿ ತನಕ ಬಾಯ್.